ಲೋಕಸಭಾ ಚುನಾವಣೆಗೆ ಧಾರವಾಡದಲ್ಲಿ ಒಟ್ಟು 29 ಮಂದಿ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. 29 ಅಭ್ಯರ್ಥಿಗಳಿಂದ 44 ನಾಮಿನೇಷನ್ ಮಾಡಲಾಗಿದೆ. ಬಿಜೆಪಿಯ ಪ್ರಹ್ಲಾದ್ ಜೋಶಿ ಮತ್ತು ಕಾಂಗ್ರೆಸ್ನ ವಿನೋದ್ ಅಸೂಟಿ ತಲಾ 4 ಸೆಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ. ವಿವಿಧ ರಾಜಕೀಯ ಪಕ್ಷಗಳು, ಪಕ್ಷೇತರ ಸೇರಿ ಒಟ್ಟು 29 ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನ ತೋರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ 2 ರಾಜಕೀಯ ಬಣಗಳು ಇದೆ. ಒಂದು ಎನ್ಡಿಎ, ಇನ್ನೊಂದು ಎನ್ಡಿ. 2 ಬಣಗಳ ಮುಖ್ಯಸ್ಥರು ಯಾರು? ಒಂದು ಬಣಕ್ಕೆ ಯಾರೂ ಇಲ್ಲ, ಇನ್ನೊಂದು ಬಣಕ್ಕೆ ಸುಭದ್ರ ಸರ್ಕಾರ ಕೊಟ್ಟಿರುವ ಮೋದಿ ಅವರು ಮುಖ್ಯಸ್ಥರು ಇದ್ದಾರೆ ಅಂತ ಎನ್ಡಿ ಒಕ್ಕೂಟದ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ಎನ್ಡಿ, ಇನ್ನೊಂದು ಈ 2 ಬಣಗಳ ಮುಖ್ಯಸ್ಥರು ಯಾರು? ಈ ದೇಶದಲ್ಲಿ 2 ಬಣ ಇದೆ. 2 ರಾಜಕೀಯ ಬಣಗಳು, ಒಂದು ಎನ್ಡಿ, ಇನ್ನೊಂದು ಈ 2 ಬಣಗಳ ಮುಖ್ಯಸ್ಥರು. ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಚಟಾಪಟಿಗಳು ಜೋರಾಗಿ ನಡೀತಾ ಇದೆ. ಹೆಣ್ಣು ಮಗುವಿನ ಮೇಲೆ ಅಮಾನುಷವಾಗಿ ಬರ್ಬರ ಹತ್ಯೆ ಮಾಡಲಾಗಿದೆ. ಆದರೂ ಸಹ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡ್ತಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ತಾಕತ್ತಿದ್ರೆ ಇಂಥವರನ್ನ ಎನ್ಕೌಂಟರ್ ಮಾಡಿ. ಗೃಹ ಸಚಿವರ ಮನೆಯಲ್ಲಿ ಈ ರೀತಿ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮಾಡಬೇಕು. ಈ ಸರ್ಕಾರದ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ರೆ ಸುಮ್ಮನೆ ಕೊಡ್ತಿದ್ದ. ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ, ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದ್ದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಜವಾಬ್ದಾರಿಯುತವಾಗಿ ನೀವು ಹಿಂಗೆ ಮಾತಾಡಿದ್ರೆ. ನೇಹಾ ತಂದೆ ನಿರಂಜನ್ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಗುಪ್ತವಾಗಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ನಿರಂಜನ್ ಅವರು ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ನಿರಂಜನ್ ಹಿರೇಮಠರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಪ್ಲಾನ್ ಮಾಡಲಾಗಿತ್ತಾ ಅನ್ನುವಂತಹ ಅನುಮಾನಗಳು ಇದೀಗ ಶುರುವಾಗ್ತಿವೆ. ಮೈತ್ರಿ ಸಮಾವೇಶದಲ್ಲಿ ಗೋವಿಂದ ಕಾರಜೋಳಗೆ ಮತ ಕೊಡಿ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ರು. ಮೋದಿ ಈ ದೇಶಕ್ಕೆ ಅನಿವಾರ್ಯ, ಹೀಗಾಗಿ ಇಡೀ ದೇಶದಲ್ಲಿ ಎಲ್ಲೇ ಹೋದ್ರೂ ಮೋದಿ ಅವರು ಕೂಗು ಕೇಳ್ಬರ್ತಾ ಇದೆ. 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಹೇಳಿ ಕುಮಾರಸ್ವಾಮಿ ಬೇಡ್ಕೊಂಡ್ರು. ಗೋವಿಂದ ಕಾರಜೋಳ ಅವರು ಇವತ್ತು 2 ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಇದ್ದಾರೆ. ಅವರ ಪರವಾಗಿ ಈ ದಿನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪಾವಗಡ, ಪರಶುರಾಂಪುರ, ಹಿರಿಯೂರು ಹಾಗೂ ಇವತ್ತು ಕೊನೆಯ ಸಭೆ ಶಿರಾದಲ್ಲಿ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಮಿತ್ರರ ಆಶೀರ್ವಾದವನ್ನು ಗೋವಿಂದ ಕಾರಜೋಳ ಅವರಿಗೆ ತಾವೆಲ್ಲರೂ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತೇನು ಬಂದಿದ್ದೇನೆ. ಗೋವಿಂದ ಕಾರಜೋಳ ಅವರು ಇವತ್ತು 2 ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಇದ್ದಾರೆ. ಅವರ